ಗಾಡಿ ಗಡ್ಡ ಹಾಕ್ತಿದ್ಯಲ್ಲ, ಬುದ್ಧಿ ಇದೆಯಾ ನಿನ್ಗೆ? ಅವತ್ತು ನಿಮ್ಮ ಅಣ್ಣನ ನೋಡಿವಾಗ ನೋಡ್ಕೊಂಡು ನಗ್ತೀಯ. ತಡ್ಕೊಳಕ್ಕಾಗ್ತಿಲ್ವಲ್ಲಪ್ಪ. ಅಪ್ಪ ಇಲ್ಲಿ ಯಾರು ಇಲ್ಲ. ಬರ್ಬೇಡಿ ಬರ್ಬೇಡಿ, ಒಂದ್ ನಿಮಿಷ ಮುಂದೆ ಬರ್ಬೇಡಿ. ಹುಚ್ಚಕ್ಕೂ ಬಿಡಲ್ಲಪ್ಪ. ಯಾರೇ ನೀವು? ಅವ್ರನ್ನೆಲ್ಲ ಯಾಕ್ರಿ ಕರೆದ್ರಿ? ಹಲೋ ಮೇಡಮ್. ಅವನ್ ಮುಂದೆ ಹೀರೋ ಹತ್ರ ಪೋಸ್ ಕೊಡಕ್ ಬರ್ಬೇಡ. ಹೊರದ ಅಂದ್ರೆ ಫೇಸ್ ಮ್ಯಾಕ್ಡಿನಾಲ್ಡ್ ಬರ್ಗರ್ ಆಗ್ಬಿಡ್ಬೇಕು. ರೈಟ್ ಹೇಳ ಸರ್. ನಿಮ್ಗೆ ಇವಳು ಬೇಕಾ? ಕರ್ಕೊಂಡೋಗಿ ಸರ್, ಕರ್ಕೊಂಡೋಗಿ. ಸರ್, ಒಂದ್ ಹೆಣ್ಣಿನ ಮಾನ ಹೋಗುತ್ತೆ ಅಂದ್ರೆ ಯಾವ ಗಂಡಸ್ತಾನೆ ನೋಡ್ಕೊಂಡು ಸುಮ್ನಿರ್ತಾನೆ ಸರ್. ನೀವೇ ಹೇಳಿ. ಅಯ್ಯೋ ಹಾಗೆಲ್ಲ ನೋಡ್ಬೇಡಿ ಸರ್. ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಭಯ ಆಗತ್ತೆ. ನಾನು ಹೋಗ್ಬೇಕಲ್ಲ ಸರ್? ಓಕೆ ಸರ್, ಹೋಗ್ತೀನಿ. ರೈಟ್ ಹೇಳ.
ನನ್ ಕರ್ತವ್ಯ ನಾನ್ ಮಾಡಿದ್ದೀನಿ. ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು. ಹಲೋ ಹೀರೋ, ನನ್ನ ಕಾಡಲ್ಲಿ ಬಿಟ್ಟು ಹೋದ್ರೆ ಹೇಗೆ? ಸರಿ ಬನ್ನಿ, ಡ್ರಾಪ್ ಮಾಡ್ತೀವಿ. ಇಲ್ಲಿ ಸ್ಟಾಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಹಲೋ, ನಿಮ್ಮ ಹೆಸರು? ಕೃಷ್ಣ. ಕೃಷ್ಣ. ಅಯ್ಯೋ ಅಂಕಿತಾ, ಇನ್ನು ತಿಂಡಿ ತಿಂದಿಲ್ವಾ? ತಿಂತಾ ಇದ್ದೀನಮ್ಮ. ಏನ್ ತಿಂದಿರೋದು? ಇಷ್ಟು ದೊಡ್ಡ ಹುಡುಗಿ ಆಗಿದ್ಯಾ, ಇನ್ನು ನಾನೇ ತಿನ್ನಿಸ್ಬೇಕಾ? ಗೋಪಿ, ಟಿಫನ್ ತಿನ್ನು ಬಾರೋ. ಬಂದೆ. ಆಯ್ತಾಯ್ತು. ರೀ ರೀ ರೀ, ಇಲ್ಲ, ಬೇಡ, ಬೇಡ. ಹೋಗ್ರಿ. ಇಲ್ಲಪ್ಪ, ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನಲ್ಲ, ಅಲ್ಲಿ ಸ್ವಲ್ಪ ನೋಡು. ಬಂದೆ, ಅರ್ಧ ಗಂಟೆ. ದೊಡ್ಡ ವಾರ ನಡಿ ಹೆಂಗಿದೆ? ಅಯ್ಯೋ, ಇವರಿಬ್ರು ಕೋಪನ? ಕೆಂಡದ ಮೇಲೆ ನೀರ್ ಬಿದ್ರೆ ಹೇಗ್ ಪುಸ್ ಅಂತ ಹೊಗೆ ಬರುತ್ತೋ ಹಾಗೆ ಇವ್ರು ಪುಸ್ ಅಷ್ಟೇ. ಹಲೋ, ಹೌದಪ್ಪ. ಒಂದು ಮುಖ್ಯವಾದ ವಿಷಯ ಅಂದ್ರೆ ಈ ಮನೇಲಿ ಯಾರು ಸರಿ ಇಲ್ಲ. ನೀನ್ ಹೋಗ್ ಬೇಗ ರೆಡಿ ಆಗು. ನೋಡ ಗೋಪಿ, ಏ ಗೋಪಿ, ಟಿಫನ್ ಮಾಡು ಬಾರೋ. ಬಂದೆ ಅದಕ್ಕೆ, ಒಂದ್ ನಿಮಿಷ. ಅಲ್ಲೇ ಇದೆ ನೋಡು. ಫೋನ್ ಮಾಡು. ಹಲೋ. ಅಯ್ಯೋ, ಹೌದಾ? ನಾನು ಇವಾಗ್ಲೇ ತಿಳಿಸ್ತೀನಿ. ಅದ್ಕೆ ಏನೋ ಇದು? ಇದೇನ್ ಮನೆ ಅನ್ಕೊಂಡಿದ್ಯಾ, ಇಲ್ಲ ಮೆಜೆಸ್ಟಿಕ್ ಅನ್ಕೊಂಡಿದ್ಯಾ? ಒಳ್ಳೆ ಆಟೋ ರಿಕ್ಷಾ ನುಗ್ಗೋಗ್ ಎಲ್ಲೆಲ್ಲೋ ನುಗ್ತಿಯಲ್ಲ, ಸ್ವಲ್ಪ ನೋಡ್ಕೊಂಡು ಓಡಾಡ್ಬಾರ್ದಾ? ಅದಕ್ಕೆ ಊರಿಂದ ಫೋನು ಬರುತ್ತೆ. ಫೋನ್ ಇರೋದೇ ಬರೋದಕ್ಕೆ. ಮೊದ್ಲು ಆರಾಮಾಗಿ ಕೂತ್ಕೊಂಡು ತಿಂಡಿ ತಿಂದು ಕಾಫಿ ಕುಡಿ. ತಗೋ, ತಿನ್ನಪ್ಪ. ಬೆಳಿಗ್ಗೆ ಇದ್ರೆ ಎಲ್ರಿಗೂ ಬರೀ ಟೆನ್ಷನ್. ಓಕೆ. ಬೇಗ ಬಾರೆ, ಬೇರೆ ಶರ್ಟ್ ಕೊಡ್ಬಾರ್ದಾ? ಅಲ್ಲೇ ಇದೆಯಲ್ಲ, ತಗೋಬಾರ್ದಾ? ನೀನೇ ಬಂದು ತೆಕ್ಕೊಡೋದಲ್ವಾ? ಇಬ್ರು ತುಂಬಾ ಬಿಸಿ ನೋಡಿ, ಅದಕ್ಕೆ ಅಲ್ವಾ ಕೆಲ್ಸ ಸಿಗಕ್ ಮುಂಚೆ ನಿಮ್ಮನ್ ಲವ್ ಮಾಡಿ ಅಪ್ಪ ಅನಿಸ್ಕೊಂಡಿದ್ದು. ಏನಂತೆ ಒಂದು? ಏನೂ ಇಲ್ಲ, ನಿಮಗ್ ಕೆಲ್ಸ ಸಿಗಕ್ ಮುಂಚೆ ನೀವ್ ಎಷ್ಟು ಬಿಸಿ ಆಗಿದ್ರಿ, ಹೇಗ್ ಬಿಸಿ ಆಗಿದ್ರಿ ಅಂತ ಹೇಳ್ತಾ ಇದ್ದ ಅಷ್ಟೇ. ಮತ್ತಿನ್ನೇನು? ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಳಕಾಗತ್ತಾ? ಯಾವ್ಯಾವ ಕೆಲಸ ಯಾವಾಗ ಮಾಡ್ಬೇಕು ಆಗ್ಲೇ ಮಾಡಿ ಮುಗಿಸ್ಬೇಕಪ್ಪ. ಸರಿ ಸರಿ, ತಗೋ ನೀ ಇದನ್ನ ಹಾಕೋ, ನಾ ಗೋಪಿ ಕಾಫಿ ಕೊಡ್ಬಾರ್ದು. ಸರಿ ಅಮ್ಮ. ಅದಕ್ಕೆ ನಿಮ್ ಊರಿಂದ ಮೊದ್ಲು ಆರಾಮಾಗಿ ಕಾಫಿ ಕುಡಿ, ಆಮೇಲೆ ವಿಷಯ ಏನು ಅಂತ ಹೇಳುವಂತೆ. ಬೆಳಗ್ಗೆನೆ ಟೆನ್ಷನ್ ಮಾಡ್ಕೋಬಾರ್ದು. ಈಗ ಹೇಳಪ್ಪ, ವಿಷಯ ಏನು ಅಂತ. ನಿಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಏನು? ಎಸ್, ಹಾರ್ಟ್ ಅಟ್ಯಾಕ್. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ. ಅಯ್ಯೋ ದೇವ್ರೆ, ಏನು ಅಂದ್ರೆ? ವಿಷಯ ತಲುಪ್ತು. ಏನು ನೀನು ಇಂಥ ವಿಷಯ ಈಗ ಹೇಳೋದು? ಅಲ್ಲ ಅದ್ಗೆ, ನೀವ್ ತಾನೇ ಹೇಳಿದ್ದು ಯಾವ್ದೇ ವಿಷಯ ಆದ್ರೂ ಕೂಲಾಗಿ ಹೇಳು ಅಂತ. ನಿನಗೋಗಿ ಹೇಳುತ್ತಲ್ಲ, ನನ್ ಕರ್ಮ. ಸ್ಕೂಲು ಬೇಡ, ಏನು ಬೇಡ, ನಡಿಯೇ. ಮೊದ್ಲು ಯೂನಿಫಾರ್ಮ್ ಬಿಚ್ಚಿ ಬೇರೆ ಬಟ್ಟೆ ಹಾಕೋ. ನಿಮ್ ತಾತಂಗ್ ಹುಷಾರಿಲ್ಲ, ಊರ್ಗ್ ಹೋಗ್ಬೇಕು. ಬೇಗ ರೆಡಿ ಆಗು. ಯಾಕಮ್ಮ ನೀನು ಬರ್ತಾ ಬರ್ತಾ ಅಪ್ಪನ್ ತರಾನ ಆಡ್ತಿದ್ಯಾ? ಒಬ್ಳೆ ಮಗಳು, ರಾಣಿ ಬೆಳೆಸ್ದಾಗ ಬೆಳೆಸಿದ್ರು. ದೂರ ಬೇಡಮ್ಮ, ಕಷ್ಟ ಸುಖ ಅಂದ್ರೆ ಆಗಲ್ಲ ಅಂದ್ರು. ಆದ್ರೂ ನಾನ್ ಬಂದು ನಿಮ್ಮನ್ ಗಂಟ್ ಹಾಕೊಂಡೆ. ಈಗ ನೋಡಿ, ನಮ್ಮ ಅಪ್ಪನ್ ಕಡೆಗಾಲದಲ್ಲಿ ಅವ್ರ ಸೇವೆ ಮಾಡೋ ಭಾಗ್ಯನೂ ನಂಗೆ ಸಿಗ್ತಾ ಇಲ್ಲ. ಅದ್ಗೆ ಅವ್ರು ಇನ್ನೂ ಹೋಗಿಲ್ಲ, ಬರೀ ಟಿಕೆಟ್ ಸುಮ್ನಿರೋ, ಅಪ್ಶಕ್ನ ನುಡಿಬೇಡ. ಮನೆಗೆ ಒಂದು ಟ್ಯಾಕ್ಸಿ ಕಳ್ಸ್ಕೊಡಿ, ಆಯ್ತಾ? ಏನ್ರಿ ನಿಮ್ಮನ್ನೇ ಕರೀತಾ ಇರೋದು? ಈ ದುಡ್ಡಿಟ್ಕೋ, ಟ್ರಾವೆಲ್ಸ್ ಇಂದ ಕಾರ್ ಬರುತ್ತೆ, ಬೇಗ ಹೋಗಿ ನಿಧಾನ ಬಾ. ಹುಷಾರು, ಮನೆ ಕಡೆ ಹುಷಾರು. ಅದ್ಗೆ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಓಕೆ? ನಾನಲ್ವೋ, ನೀನ್ ಹುಷಾರಾಗಿರೋ. ಹೊರ್ಕಿ ತರ ಬೀದ್ ಬೀದಿ ಅಲಿಬೇಡ. ಸರಿಯಾದ ಹೊತ್ತು ಊಟ ತಿಂಡಿ ಮಾಡು. ಬೇಗ ಬಂದ್ ಮನೆಗ್ ಸೇರ್ಕೋ. ಓಕೆ. ಅಯ್ಯೋ ಅಪ್ಪ. ಓಕೆ ಓಕೆ. ಎಕ್ಸ್ಕ್ಯೂಸ್ ಮೀ. ಯಾರದು? ನಾನು. ನಾನು ಅಂದ್ರೆ ಹೆಸರು, ಕುಲ, ಗೋತ್ರ ಏನು ಇಲ್ವಾ? ಇದ್ರೆ ಹೇಳಿ, ಇಲ್ಲದ್ರೆ ತಿಳ್ಕೊಂಡ್ ಬಂದ್ ಹೇಳಿ. ನನ್ನ ಹೆಸರು ದಯಾಶಂಕರ್. ನಾನು ನೀವು ಓದ್ತಾ ಇರೋ ಕಾಲೇಜ್ ಪ್ರಿನ್ಸಿಪಾಲ್. ನಾವು ಓದ್ತಿರೋ ಕಾಲೇಜ್ ಅನ್ಬೇಡ, ನೀನ್ ಕೆಲ್ಸ ಮಾಡ್ತಿದ್ ಕಾಲೇಜ್ ಅನ್ನು. ಏನ್ ಮಾಡೋದು?
ಎಲ್ಲ ನನ್ನ ಹಣೆ ಬರಹ. ಹೇಗಾದ್ರೂ ಮಾಡಿ ಹೋಗಿರೋ ನನ್ನ ಕೆಲ್ಸನ ವಾಪಸ್ ಕೊಡಿಸ್ಬಿಡು ಕೃಷ್ಣ. ಅದು ನನ್ನಿಂದ ಹೇಗೆ ಸಾಧ್ಯ ಸರ್? ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತಾರೆ. ಕೋರ್ಸ್ ನಮ್ಮ ಗೋಪಾಲಕೃಷ್ಣ ಒಳ್ಳೆಯವರಿಗೆ ಕೊಳಲು ಬಾರಿಸೋ ಗೋಪಿ, ಕೆಟ್ಟವ್ರಿಗೆ ಮಚ್ಚಿಡ್ದು ಕತ್ತರಿಸೋ ಭಾಷಂ ಸರ್ಕಲ್ ಭಾಷಾ. ಆದ್ರೆ ಅವನು ಮಾಡೋ ಉಪಕಾರಕ್ಕೆ ನಮ್ಗೆ ಪ್ರತಿ ಉಪಕಾರ ಏನ್ ಮಾಡ್ತೀರಾ? ಅಯ್ಯೋ ನಿಮ್ಮ ಏನ್ ಬೇಕಾದ್ರೂ ಮಾಡ್ತೀನಿ. ದಯವಿಟ್ಟು ನನಗೆ ಹೆಲ್ಪ್ ಮಾಡಪ್ಪ. ಖಂಡಿತ ಮಾಡ್ತೀನಿ ಸರ್, ಆದ್ರೆ ಒಂದ್ ಕಂಡೀಷನ್. ಇದು ಗಿವ್ ಅಂಡ್ ಟೇಕ್ ಪಾಲಿಸಿ ಇದ್ದಂಗೆ. ಏನೋ ನಮ್ಮ ಹುಡುಗರು ಕ್ಲಾಸ್ ಬಂಕ್ ಮಾಡಿ ಪಿಕ್ಚರ್ಗೆ ಹೋಗ್ತಾರೆ, ಅಟೆಂಡೆನ್ಸ್ ಕಮ್ಮಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ನಾವು ಸ್ಟೂಡೆಂಟ್ಸು ಮುಳ್ಳಿದ್ದಂಗೆ, ನೀವು ಬಟ್ಟೆ ಇದ್ದಂಗೆ. ನಾವು ನಿಮ್ಮೇಲ್ ಬಿದ್ರು, ನೀವು ನಮ್ಮೇಲ್ ಬಿದ್ರು ಅರಿಯೋದು ನಿಮ್ದೇನೆ. ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ರೆ ಪದವಿ, ಹಠ ಮಾಡಿದ್ರೆ ಈಗ ಸಸ್ಪೆಂಡ್, ಮುಂದೆ ಫುಲ್ ಚಾಯ್ಸ್ ಇಸ್ ಯೋರ್. ಸರಿ, ಮೊದ್ಲು ನನ್ ಕೆಲಸ ಸಿಗಬೇಕು, ಆಮೇಲೆ ನಿಮ್ಮ ಅಟೆಂಡೆನ್ಸ್. ಸರಿ, ಕೈಯಲ್ಲಿ ಕಾಸು ಬಾಯಲ್ಲಿ ದೋಸೆ ಅಂತಾನೆ. ಓಕೆ, ನೋ ಪ್ರಾಬ್ಲಮ್.